ಅನುದಿನದ ಆಹಾರ ಜೂನ್ 14 ಭಾನುವಾರ. ಒಂದು ತಲಾಂತು. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 15ನೇ ವಚನ. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ನಮ್ಮನ್ನು ಸೃಷ್ಟಿಸಿ ರೂಪಿಸಿದ ದೇವರು ಕೇವಲ ಸೃಷ್ಟಿಕರ್ತನಷ್ಟೇ ಅಲ್ಲ, ನಮಗೆ ತಲಾಂತುಗಳು, ಸಾಮರ್ಥ್ಯಗಳು ಮತ್ತು ವಿಶೇಷ ಕೃಪೆಗಳನ್ನು ದಯಪಾಲಿಸಿ ಆಶೀರ್ವದಿಸುವವನು ಆಗಿದ್ದಾನೆ. ಈ ತಲಾಂತುಗಳ ಪ್ರಕಾರ ನಮ್ಮ ಪ್ರಮಾಣವು ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರುತ್ತದೆ. ದೇವರ ಮಕ್ಕಳಿಗೆ ಈ ತಲಾಂತುಗಳು ಇರುವಂತೆಯೇ ಲೌಕಿಕ ಜನರಿಗೂ ಸಹ ಅನೇಕ ರೀತಿಯ ಸಾಮರ್ಥ್ಯಗಳು ಇರುತ್ತವೆ. ಅವರು ತಮ್ಮ ಪ್ರತಿಭೆಗಳನ್ನು ಜೀವನದಲ್ಲಿ ಮುನ್ನಡೆಯಲು, ಕೀರ್ತಿ ಗಳಿಸಲು ಮತ್ತು ಸಂಪತ್ತನ್ನು ಗಳಿಸಲು ಬಳಸಿಕೊಳ್ಳುತ್ತಾರೆ. ಕೆಲವರಂತೂ ತಮ್ಮ ಸಾಮರ್ಥ್ಯಗಳನ್ನು ಸೈತಾನನಿಗೆ ಮಾರಿ ಅವನ ಸೇವೆಯಲ್ಲಿ ಬಳಸುತ್ತಾರೆ. ಆದರೆ ದೇವರ ಮಕ್ಕಳಾದ ನಾವು ನಮ್ಮ ಎಲ್ಲ ತಲಾಂತುಗಳು ಮತ್ತು ಸಾಮರ್ಥ್ಯಗಳನ್ನು ಕರ್ತನ ನಾಮದ ಮಹಿಮೆಗಾಗಿ ಉಪಯೋಗಿಸಬೇಕು. ನಾವು ರಕ್ಷಣೆ ಹೊಂದಿದಾಗ ಕರ್ತನು ನಮಗೆ ನೀಡುವ ಮೊದಲ ತಲಾಂತು ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಎಂಬುದು ಅತ್ಯಂತ ಅಮೂಲ್ಯವಾದ ಸಾಮರ್ಥ್ಯವಾಗಿದೆ. ಪ್ರಾರ್ಥನೆ ಮೂಲಕ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಆನಂದದಿಂದ ಕರೆಯುತ್ತೇವೆ ಮತ್ತು ಆತನೊಂದಿಗೆ ಮುಕ್ತವಾಗಿ ಮಾತನಾಡುತ್ತೇವೆ. ಆರಂಭದಲ್ಲಿ ಪ್ರಾರ್ಥನೆಯು ದೇವರಿಗೂ ನಮಗೂ ನಡುವಿನ ಒಂದು ಸಂಬಂಧವಾಗಿರುತ್ತದೆ. ನಂತರ ಅದು ಇತರರಿಗಾಗಿ ಮಧ್ಯಸ್ಥಿಕೆ ವಹಿಸಲು, ದೇಶಕ್ಕಾಗಿ ಪ್ರಾರ್ಥಿಸಲು ಮತ್ತು ನಾಶನದಲ್ಲಿರುವ ಆತ್ಮಗಳಿಗಾಗಿ ಪ್ರಾರ್ಥಿಸಲು ನಮಗೆ ಸಹಾಯ ಮಾಡುತ್ತದೆ. ಆದರೆ ನಾವು ಕೇವಲ ಆ ಒಂದು ತಲಾಂತಿನೊಂದಿಗೆ ನಿಲ್ಲಬಾರದು. ಇನ್ನೊಂದನ್ನು ಗಳಿಸಲು ನಾವು ಆ ಒಂದು ಪ್ರತಿಭೆಯನ್ನು ಬಳಸಬೇಕು. ಪ್ರಾರ್ಥನೆಯ ವರದಿಂದ ನಾವು ಮಧ್ಯಸ್ಥಿಕೆಯ ಸಾಮರ್ಥ್ಯದ ಕಡೆಗೆ ಸಾಗಿ ಹೋಗಬೇಕು. ನಂತರ ನಾವು ವಿಜ್ಞಾಪನೆಯ ಆತ್ಮವಾಗಿ ಬೆಳೆಯಬೇಕು. ನಾವು ನಮ್ಮ ತಲಾಂತುಗಳನ್ನು ನಂಬಿಗಸ್ತಿಕೆಯಿಂದ ಬಳಸುತ್ತಿದ್ದಂತೆ ಕರ್ತನು ನಮಗೆ ಇನ್ನೂ ಹೆಚ್ಚಿನ ಆತ್ಮೀಕ ವರಗಳನ್ನು ದಯಪಾಲಿಸುತ್ತಾನೆ. ನಮ್ಮ ಸತ್ಯವೇದದಲ್ಲಿ ಒಂದು ತಲಾಂತನ್ನು ಪಡೆದ ಮನುಷ್ಯನು ಅದರಿಂದ ಹೆಚ್ಚಿನದನ್ನು ಗಳಿಸಲು ಬಳಸಲಿಲ್ಲ. ಅವನು ತನ್ನ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳಲಿಲ್ಲ. ಬದಲಿಗೆ ತಾನು ಪಡೆದ ತಲಾಂತನ್ನು ಮಣ್ಣಿನಲ್ಲಿ ಊತು ಹಾಕಿದನು. ಇದರಿಂದ ಯಜಮಾನನಿಗೆ ನಷ್ಟವಾಯಿತು. ಆ ಸೇವಕನು ತನ್ನ ಯಜಮಾನನ ನಿರೀಕ್ಷೆಗಳನ್ನು ಪೂರೈಸಲು ವಿಫಲನಾದನು. ಆತನು ಆ ತಲಾಂತನ್ನು ಪಡೆದಿದ್ದರೂ ಅದರ ಉದ್ದೇಶವನ್ನ ನೆರವೇರಿಸಲು ವಿಫಲನಾದನು. ತನ್ನ ಅಲ್ಪ ಜೀವಿತಾವಧಿಯಲ್ಲಿ ತನಗೆ ಒಪ್ಪಿಸಿಕೊಟ್ಟ ತಲಾಂತುಗಳ ಮೂಲಕ ದೇವರಿಗೆ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುವ ಅವಕಾಶವನ್ನು ಅವನು ಕಳೆದುಕೊಂಡನು. ಅದಕ್ಕಿಂತಲೂ ಕೆಟ್ಟದಾಗಿ ಅವನು ತನ್ನ ಯಜಮಾನನ ಮೇಲೆಯೇ ಆರೋಪ ಹೊರಿಸಲು ಪ್ರಾರಂಭಿಸಿದನು. ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದಿದ್ದೇನೆ. ಮತ್ತಾಯನ ಬರೆದ ಸುವಾರ್ತೆ 25:24. ಅದು ಎಷ್ಟು ಬೇಜವಾಬ್ದಾರಿಯ ಮಾತಲ್ಲವೇ? ಅದು ಪ್ರಿಯ ದೇವರಿಗೆ ಎಷ್ಟು ಆಳವಾದ ದುಃಖವನ್ನ ಉಂಟು ಮಾಡಿರಬೇಕು. ಪ್ರಿಯ ದೇವರ ಮಕ್ಕಳೇ, ಇಂದು ಕರ್ತನು ನಿಮಗೂ ಸಹ ಅನೇಕ ತಲಾಂತುಗಳನ್ನು ಕೊಟ್ಟಿರಬಹುದು. ನಿಮ್ಮ ಸಾಮರ್ಥ್ಯಗಳನ್ನು ಆತನ ನಾಮದ ಮಹಿಮೆಗಾಗಿಯೂ ಮತ್ತು ದೇವರ ಕೆಲಸಕ್ಕಾಗಿಯೂ ನೀವು ಉಪಯೋಗಿಸುವಾಗ ಆತನು ನಿಮ್ಮನ್ನು ಮತ್ತಷ್ಟು ಹೆಚ್ಚಾಗಿ ಆಶೀರ್ವದಿಸುತ್ತಾ ಹೋಗುತ್ತಾನೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ ಈ ಪ್ರಕಾರವಾಗಿ
ಕ್ರಿಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾದವನಾಗಿಯೂ ಮನುಷ್ಯರಿಗೆ ಸಂಭಾವಿತವನಾಗಿಯೂ ಇರುವವನಷ್ಟೇ. ರೋಮಪುರದವರೆಗೆ 14:18 ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಎಜ್ರ 9-10 ಅಧ್ಯಾಯಗಳು. ಸಂಜೆ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.